Hello students, ಇವತ್ತಿನ ಕ್ಲಾಸಲ್ಲಿ ಇನ್ನೊಂದು ಪ್ರಾಬ್ಲಮ್ ಮಾಡೋಣ ರಿಗಾರ್ಡಿಂಗ್ ಅಡ್ಮಿಷನ್ ಆಫ್ ಪಾರ್ಟ್ನರ್ಸ್. ಅನಿಲ್, ಸುನೀಲ್ ಆರ್ ದ ಪಾರ್ಟ್ನರ್ sharing a profit in the ratio of 3:1. 3:1 ratio ಇದೆ. Their balance sheet as on 31st March 2018. Their balance sheet ಇದೆ. That reserves ಇದೆ 15,000, creditors 87, capital 60 and 20,000. Building 50,000, furniture 2,000, debtors 33 ಇದೆ, less RBD 1,000, 32,000, stock 40,000, bank 51,000, profit and loss account 7,000. That is the loss of previous year. Vimal is admitted as a partner on 1/4/2018 and the following arrangements were agreed upon. Vimal is to bring rupees 20,000 as a capital for 1/5 share. 1/5 share ಗೆ 20,000 rupees capital ತರಬೇಕು ಅಂತ ಹೇಳ್ತಾನೆ. And goodwill is valued at rupees 50,000. ಇಲ್ಲಿ ಓಲ್ಡ್ goodwill ಇಲ್ಲ, ನ್ಯೂ goodwill ಇದೆ. ಅದು 50,000 ವ್ಯಾಲ್ಯೂ ಆಗಿದೆ. Vimal has to bring in his share of goodwill in cash. So 1/5 ಗೆ 50,000 ಅಲ್ಲಿ Vimal has to bring his share of goodwill in cash ಅಂತ ಅಲ್ಲಿಗೆ 50,000 ಅಲ್ಲಿ 1/5 ಅಂದ್ರೆ 10,000 rupees ನ ವಿಮಲ್ ಗುಡ್ ವಿಲ್ ಆಗಿ ತರಬೇಕು. ಸೊ ಅಲ್ಲಿಗೆ ಅವನು 30,000 ಟೋಟಲ್ ತರ್ತಾನೆ. 20,000 ಕ್ಯಾಪಿಟಲ್, ಈ 50,000 ಅಲ್ಲಿ ಅವನ ಶೇರ್ 10,000, ಸೊ ಟೋಟಲ್ 30,000 ಅನ್ನೋ ಅಮೌಂಟ್ ಆಗಿ ತರ್ತಾನೆ. ವ್ಯಾಲ್ಯೂ ಆಫ್ ಸ್ಟಾಕ್ ಅಂಡ್ ಫರ್ನಿಚರ್ ವಾಸ್ ಟು ಬಿ ರೆಡ್ಯೂಸ್ ಬೈ 10%. ಸ್ಟಾಕ್ ಮತ್ತೆ ಫರ್ನಿಚರ್ ನ 10% ರೆಡ್ಯೂಸ್ ಮಾಡಿ. ರಿಸರ್ವ್ ಫಾರ್ ಡೆಟ್ ಬ್ರೆಡ್ಸ್ ಬ್ರಾಟ್ ಅಪ್ ಟು 10% ಆನ್ ಡೆಟಾರ್ಸ್ ಇನ್ಕ್ರೀಸ್ ಮಾಡಿ ಅಂತ ಹೇಳ್ತಿದ್ದಾನೆ. ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ಇಸ್ ಟು ಬಿ ರೈಸ್ಡ್ ಬೈ 15% ಅಂತ ಹೇಳ್ತಾ ಇದೆ. ಫಸ್ಟ್ ನ್ಯೂ ರೇಷಿಯೋ ಮತ್ತೆ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ. ವಿಮಲ್ ಶೇರ್ ಆಫ್ ಪ್ರಾಫಿಟ್ ಇಸ್ 1/5. ರಿಮೈನಿಂಗ್ ಶೇರ್ 1 - 1/5, 4/5. Anil new ratio is 4/5 is the remaining ratio. So they are going to segregate as per old ratio 3/4. That leads to 12/20. Simplify ಮಾಡಿದಾಗ 3/5 ಆಗುತ್ತೆ. ಅದೇ ತರ ಸುನಿಲ್ ನ್ಯೂ ರೇಷಿಯೋ 4/5 into 1/4 4/20 ಆಗುತ್ತೆ. ಅದನ್ನ ಸಿಂಪ್ಲಿಫೈ ಮಾಡಿದಾಗ 1/5 ಆಗುತ್ತೆ. ಸೊ ಅಲ್ಲಿಗೆ ವಿಮಲ್ 1/5. ಅಲ್ಲಿಗೆ ನ್ಯೂ ರೇಷಿಯೋ 3:1:1. Sacrifice ratio equals old ratio minus new ratio. Anil old ratio 3/4 minus new ratio 3/5 ಮಾಡಿದಾಗ ಇಲ್ಲಿ ನಾವು LCM ತೆಗೆದಾಗ 20 ಬರುತ್ತೆ. ಸೊ 20 ಮಾಡಿ ಮಲ್ಟಿಪ್ಲಿಕೇಶನ್ ಇದು ಮಾಡಿದಾಗ 3 × 5 ಮಾಡಿದಾಗ 15, 3 × 4 12, 15 - 12 3/20 ಆಗುತ್ತೆ. ಅದೇ ತರ ಸುನಿಲ್ 1/4 - 1/5, 1 × 5 5, 1 × 4 4, 5 - 4 1, 1/20. ಸೊ ಅಲ್ಲಿಗೆ ಸ್ಯಾಕ್ರಿಫೈಸ್ ರೇಷಿಯೋ 3:1 ಅಂತ ತಗೋಬೇಕಾಗುತ್ತೆ. Go to that revaluation account. ಸ್ಟಾಕ್ ಮತ್ತೆ ಫರ್ನಿಚರ್ 10% ರೆಡ್ಯೂಸ್ ಮಾಡಿ ಅಂದ್ರು 10% ರೆಡ್ಯೂಸ್ ಮಾಡಿದೀವಿ. 4,000 and 2,000. RBD ಡೇಟಾಸ್ ಮೇಲೆ 10% ಕ್ರಿಯೇಟ್ ಮಾಡಿ ಅಂದ್ರು 33,000 ಗೆ 10% ಅಂದ್ರೆ 3,300 ಆಯ್ತು. ಮೈನಸ್ ಆಲ್ರೆಡಿ 1,000 ಕೊಟ್ಟಿರೋದ್ರೆ 2,300. ಬಿಲ್ಡಿಂಗ್ 15% ಇನ್ಕ್ರೀಸ್ ಮಾಡಿ ಅಂದ್ರೆ 50,000 ಗೆ 7,500 ಆಯ್ತು. ಸೊ ಈಗ ಇಲ್ಲಿ ಕ್ರೆಡಿಟ್ 7,500, ಪೋಸ್ಟ್ ಟುವರ್ಡ್ಸ್ ಡೆಬಿಟ್ ಸೈಡ್ 7,500. ಡಿಫರೆನ್ಸ್ ಇಸ್ 1,000. ಈ 1,000 ನ ನಾವು ಅನಿಲ್ ಮತ್ತೆ ಸುನಿಲ್ಗೆ ಓಲ್ಡ್ ರೇಷಿಯೋ ದಟ್ ಇಸ್ 3:1. 3:1 ಅಂದಾಗ 3/4, 1/4, 3/4 ಗೆ 750, 1/4, 2/250 ಆಯ್ತು. ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್. ಸೊ ಅನಿಲ್, ಸುನಿಲ್, ವಿಮಲ್ ದಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಬ್ಯಾಲೆನ್ಸ್ ಶೀಟ್ ಇಲ್ಲದಂತ ಅನಿಲ್ ಮತ್ತೆ ಸುನಿಲ್ ಕ್ಯಾಪಿಟಲ್ ಇದು 60,000, 20,000. ರಿವ್ಯಾಲ್ಯೂಯೇಷನ್ ಅಕೌಂಟ್ ದಟ್ ಇಸ್ ಈ ಬ್ಯಾಲೆನ್ಸ್ ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದೆ 750, 250. ಅದೇ ತರ ರಿಸರ್ವ್ ಅಕೌಂಟ್ ಅಲ್ಲಿ ಇದ್ದಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವ್ ಅಕೌಂಟ್ 3:1 ಅಲ್ಲಿ ಸೆಗ್ರಿಗೇಟ್ ಮಾಡಿದ್ರೆ 11,250, 3,750. ಅದೇ ತರ ಬ್ಯಾಲೆನ್ಸ್ ಶೀಟ್ ಇಲ್ಲದಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ಬ್ಯಾಲೆನ್ಸ್ ಇರೋದ್ರಿಂದ ಇಲ್ಲಿ ಡೆಬಿಟ್ ಸೈಡ್ ಆಗ್ತಾ ಇದೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅದನ್ನು 3:1 ಅಲ್ಲಿ ಸೆಗ್ರಿಗೇಟ್ ಮಾಡಿದಾಗ 5,250, 1,750 ಆಯ್ತು. ಇದಾದ್ಮೇಲೆ ಬ್ಯಾಂಕ್ ಅಕೌಂಟ್ ಅಂತ ವಿಮಲ್ ಅಲ್ಲಿ 30,000 ತೋರಿಸ್ತಾ ಇದೆ. ಯಾಕೆ ಅಂತಂದ್ರೆ ಅವನು 20,000 ಕ್ಯಾಪಿಟಲ್ ತರ್ತಾ ಇದ್ದಾನೆ ಮತ್ತೆ 10,000 ಗುಡ್ ವಿಲ್ ತರ್ತಾ ಇದ್ದಾನೆ. ಈ ಗುಡ್ ವಿಲ್ ನ ಏನಿದೆ 10,000 ಇದ್ರೊಳಗಡೆ ಅದನ್ನ ನಾವು ಫಸ್ಟ್ ಡೆಬಿಟ್ ಮಾಡಬೇಕು ವಿಮಲ್ ಅಕೌಂಟ್ ಇಂದ. ಸೊ ಅದು ಯಾರ್ಯಾರಿಗೆ ಸೆಗ್ರಿಗೇಟ್ ಮಾಡ್ತೀವಿ ಅಂದ್ರೆ ನಾವು ಅನಿಲ್ ಮತ್ತೆ ಸುನಿಲ್ಗೆ 3:1 ಅಲ್ಲಿ ಸೆಗ್ರಿಗೇಟ್ ಮಾಡ್ತೀವಿ ಸ್ಯಾಕ್ರಿಫೈಸ್ ರೇಷಿಯೋ. ಅಲ್ಲಿಗೆ ಟು ಅನಿಲ್ ಕ್ಯಾಪಿಟಲ್ ಅಕೌಂಟ್ 3/4 ಅಂದಾಗ 10,000 ಅಲ್ಲಿ 7,500. ಅದೇ ತರ ಸುನಿಲ್ ಕ್ಯಾಪಿಟಲ್ ಅಕೌಂಟ್ಗೆ 1/4 ಅಂತಂದಾಗ 10,000 ಅಲ್ಲಿ 2,500 ಆಯ್ತು. ಇವರ ಅಕೌಂಟ್ ವಿಮಲ್ ಅಕೌಂಟ್ಗೆ ಅದನ್ನ ನಾವು ಡೆಬಿಟ್ ಮಾಡಿದ್ಮೇಲೆ ಅನಿಲ್ ಮತ್ತೆ ಸುನಿಲ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾ ಇದೀವಿ ಬೈ ವಿಮಲ್ ಕ್ಯಾಪಿಟಲ್ ಅಕೌಂಟ್ 7,500 and 2,500. ಸೊ ಈಗ ನಾವು ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಹೇಳಿದಾನೆ. ಸೊ ನ್ಯೂ ಕ್ಯಾಪಿಟಲ್ ನ ಬೇಸ್ಡ್ ಆನ್ ವಿಮಲ್ ಶೇರ್ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ವಿಮಲ್ ಕ್ಯಾಪಿಟಲ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾನೆ. ಸೊ ಇಲ್ಲಿ ವಿಮಲ್ ಫಸ್ಟ್ ಟೋಟಲ್ ಮಾಡಿದಾಗ 30,000, ಪೋಸ್ಟ್ ಟುವರ್ಡ್ಸ್ ಕ್ರೆಡಿಟ್ 30,000. ಡಿಫರೆನ್ಸ್ ಎಷ್ಟು ಉಳಿತು ಅಂದ್ರೆ 20,000 ಉಳ್ಕೊಳ್ಳಿತು. ವಿಮಲ್ 1/5 ಗೆ 20,000 ತಂದ್ರೆ ಅನಿಲ್ 3/5 ಗೆ ಎಷ್ಟು ತರಬೇಕು, ಸುನಿಲ್ 1/5 ಗೆ ಎಷ್ಟು ತರಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದೆ ನೋಡಿ. ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಆಫ್ ನ್ಯೂ ರೇಷಿಯೋ ಬೇಸ್ಡ್ ಆನ್ ವಿಮಲ್ ಕ್ಯಾಪಿಟಲ್. ವಿಮಲ್ ಕ್ಯಾಪಿಟಲ್ 20,000 ಫಾರ್ 1/5. ಅಲ್ಲಿಗೆ ಅನಿಲ್ ಕ್ಯಾಪಿಟಲ್ rupees 20,000 into 3 ಅಂದ್ರೆ ಅವನಿಗೆ 3/5 ಅಂದ್ರೆ 3 ತಗೊಂಡಿದ್ರೆ 60,000 ಆಯ್ತು. ಸುನಿಲ್ ಕ್ಯಾಪಿಟಲ್ ಅಕೌಂಟ್ rupees 20,000 into ಫಾರ್ 1 ಅವನು 1/5 ಇರೋದ್ರಿಂದ 1/5 ಇರೋದ್ರಿಂದ 20,000. ಸೊ ಈ ತರ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ
ಇಲ್ಲಿ ಒಂದು ಲೈನ್ ಸ್ಪೇಸ್ ಬಿಟ್ಕೊಂಡು ನಾವೇನ್ ಮಾಡ್ಕೊಂಡ್ವಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 60,000 ಫಾರ್ ಅನಿಲ್, ಸುನಿಲ್ಸ್ 20,000. ಸೊ ಈಗ ಅನಿಲ್ ಟೋಟಲ್ ಮಾಡಿದಾಗ ಕ್ರೆಡಿಟ್ ಸೈಡ್ 79,500 ಪೋಸ್ಟೆಡ್ ಟುವರ್ಡ್ಸ್ ಕ್ರೆಡಿಟ್ ಸೈಡ್, ಡೆಬಿಟ್ ಸೈಡ್ 79,500. ರಿಮೈನಿಂಗ್ ಇನ್ನ ಎಕ್ಸಸ್ ಬ್ಯಾಲೆನ್ಸ್ ಇದೆ ಅವ್ನ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ 14,250. ಅದನ್ನ ಅವ್ನ ಬ್ಯಾಂಕ್ ಅಕೌಂಟ್ ಮುಖಾಂತರ ಅವನಿಗೆ ಪೇಮೆಂಟ್ ಮಾಡ್ತಾ ಇದೆ. ಅದೇ ತರ ಸುನಿಲ್ದು ಕ್ರೆಡಿಟ್ ಸೈಡ್ 26,500. ಸೊ ಅದರಲ್ಲಿ 20,000 ಕ್ಯಾಪಿಟಲ್ ಆಗಿ ಉಳಿಸ್ಕೊಂಡ್ರೆ ಇನ್ನ 4,750 ರುಪೀಸ್ ಉಳಿಯುತ್ತೆ ಅವನ ಅಕೌಂಟ್ ಅಲ್ಲಿ. ಅದನ್ನ ಅವನಿಗೆ ಬ್ಯಾಂಕ್ ಮುಖಾಂತರ ಪೇಮೆಂಟ್ ಮಾಡ್ತಾ ಇದೀವಿ. ಆಕ್ಚುಲಿ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಆಯ್ತು. ನೆಕ್ಸ್ಟ್ ಗೋ ಫಾರ್ ದಟ್ ಬ್ಯಾಲೆನ್ಸ್ ಶೀಟ್. Liability, creditors 87,000, capital 60,000, 20,000, 20,000, total 1 lakh ಆಗುತ್ತೆ. ಅದೇ ತರ ಬಿಲ್ಡಿಂಗ್ ಸೊ ಇನ್ಕ್ರೀಸ್ ಮಾಡಿ ಅಂತಂದ್ರೆ 15%, 50,000 plus 7,500, 57,500. ಫರ್ನಿಚರ್ 1,800, 1,800 ನ ಇದು ಮಾಡ್ಕೊಂಡಿದೀವಿ. ಅದೇ ತರ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಡೆಟಾರ್ಸ್ 33,000 ಇತ್ತು, ಅದರಿಂದ RBD ಲೆಸ್ ಮಾಡಿದ್ರೆ 3,300 ರುಪೀಸ್ ಆಗುತ್ತೆ. ಔಟರ್ ಕಾಲಮ್ 29,700. ಸ್ಟಾಕ್ 36,000. ಬ್ಯಾಂಕ್ ಇದು 51,000 ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ 20,000 ಕ್ಯಾಪಿಟಲ್ ತರ್ತಾ ಇರೋದು ವಿಮಲ್, 10,000 ಗುಡ್ ವಿಲ್ ತರ್ತಾ ಇರೋದು, ಅದನ್ನ 14,250 ಎಕ್ಸಸ್ ಕ್ಯಾಪಿಟಲ್ ಆಫ್ ಅನಿಲ್, 4,750 ಎಕ್ಸಸ್ ಕ್ಯಾಪಿಟಲ್ ಆಫ್ ಸುನಿಲ್. ಸೊ ಇಷ್ಟು ಇದು ಮಾಡಿದಾಗ ನಮಗೆ ರಿಮೈನಿಂಗ್ ಬ್ಯಾಂಕ್ ಅಕೌಂಟ್ ಅಲ್ಲಿ 62,000 ಬರುತ್ತೆ. ಸೊ ಟೋಟಲ್ ಮಾಡಿದಾಗ ನಮಗೆ 1,87,000 ರುಪೀಸ್ ಅಮೌಂಟ್ ಬರುತ್ತೆ. ಸೊ ಈ ತರ ಅಕೌಂಟ್ ನ ಸಾಲ್ವ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.